ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಚಿರಾಕ್ಸ್ ಅಡ್ವೆಂಚರ್ ಸ್ಟೋರೀಸ್. ಇವತ್ತು ನಾವು ಹೋಗ್ತಿದ್ದೀವಿ ಒಂದು ಗಣಪತಿ ಗುಡಿಗೆ. ಇಲ್ಲಿ ನೋಡಿ, ಈ ಸಣ್ಣ ರೋಡಲ್ಲಿ ನಡ್ಕೊಂಬರ್ಬೇಕು. ಗಾಡಿ ಗಿಡಿ ಏನಿಲ್ಲ ಇಲ್ಲಿ. ಇಲ್ಲ ಹೀಗೆ ಬಂದರೆ ನಿಮಗೆ ಇಲ್ಲಿ ಈ ವ್ಯೂ ಸಿಗುತ್ತೆ. ಹಿಂಗೆ ಹೋಗಬೇಕು. ಬನ್ನಿ ಹೋಗೋಣ. ಫುಲ್ಲು ಕಾಡು ರಸ್ತೆಯಲ್ಲಿ ನಡ್ಕೊಂಡು ಹೋಗಬೇಕು. ಇಲ್ಲಿ ರೈಲ್ವೆ ಟ್ರ್ಯಾಕ್ ದಾಟ್ಕೊಂಡು ಹೋಗಬೇಕು. ನೋಡಿ, ನಾವು ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಇದೀವಿ ಆ ಕಡೆ ರೈಲ್ವೆ ಟ್ರ್ಯಾಕ್. ಇಲ್ಲಿ ಬೋರ್ಡ್ ಇದೆ ನೋಡಿ, ಹಿಂಗೆ ನಡ್ಕೊಂಡು ಹೋಗಬೇಕು. ಹೋಗೋಣ. ನೋಡಿ, ಈ ಕಾಡು ರಸ್ತೆಯಲ್ಲಿ ನಡ್ಕೊಂಡು ಹೋಗಬೇಕು. ಸುಮಾರು 1 ಕಿಲೋಮೀಟರ್ ನಡಿಬೇಕು. ನೋಡಿ, ಬಂಡೆ ಎಲ್ಲ ಹತ್ತಿ ಹೋಗಬೇಕು. ತುಂಬ ಜಾಗ್ರತೆ, ತುಂಬ ಜಾರತ್ತೆ. ಫುಲ್ಲು ಕಾಡು ರಸ್ತೆ. ಇಲ್ಲಿ ನೋಡಿ, ಈ ಜನನೇ ಓಡಾಡೋದು ಕಮ್ಮಿ. ಫುಲ್ ದಟ್ಟವಾದ ಕಾಡು ಫ್ರೆಂಡ್ಸ್. ಒಳ್ಳೆ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸು. ಬನ್ನಿ, ಮುಂದೆ ಏನೆಲ್ಲ ಇದೆ ನೋಡೋಣ. ಹೋಗೋಣ. ನೋಡಿ, ದೊಡ್ಡ ಬಂಡೆ ಹತ್ತಬೇಕು. ಫುಲ್ ಜಾರುತ್ತೆ. ನಿಧಾನವಾಗಿ ಬಂಡೆ ಹತ್ತಬೇಕು. ಇಲ್ಲಿ ನೋಡಿ, ನಮ್ಮ ಫ್ರೆಂಡ್ ಬರ್ತಿದ್ದಾನೆ. ಜೀವನದಲ್ಲಿ ಮುಂದೆ ಬಾ, ಸಂಪಾದನೆ ಮಾಡು. ಅಂದ್ರೆ ನಮ್ಮ ಬ್ಯಾಗ್ ತೂಕ ಸ್ವಲ್ಪ ಇದೆ, ಹಂಗಾಗಿ ಸ್ವಲ್ಪ ವೇಟ್ ಆಗ್ತಿದೆ. ನೋಡಿ, ಇನ್ನೂ ತುಂಬ ಇದೆ ಹತ್ತಕ್ಕೆ. ಇಲ್ಲಿ ಹಿಂದೆ ವ್ಯೂ ನೋಡಿ, ಒಳ್ಳೆ ಚೆನ್ನಾಗಿದೆ ವ್ಯೂ. ಫುಲ್ ಟಾಪಲ್ಲಿದ್ದೀವಿ. ಇನ್ನೂ ಟಾಪಿಗೆ ಹೋಗಬೇಕು. ಬನ್ನಿ ಹೋಗೋಣ. ಚೆನ್ನಾಗಿದೆ. ಸರಿ, ದಾರಿನೂ ಗೊತ್ತಾಗಲ್ಲ ಫ್ರೆಂಡ್ಸ್. ಇಲ್ಲಿ ಎಲ್ಲಿ ಹೋಗ್ಬೇಕಂತನೂ ಗೊತ್ತಾಗಲ್ಲ. ತುಂಬ ದಾರಿ ಸ್ಟ್ರೈಟ್ ಹೋಗುವ ಬನ್ನಿ. ಒಳ್ಳೆ ತುಂಬ ಜಾರುತ್ತೆ ಫ್ರೆಂಡ್ಸ್. ಕರೆಕ್ಟ್ ಇಲ್ಲಿ ಬರೋರೆಲ್ಲ ಒಳ್ಳೆ ಟ್ರೆಕ್ಕಿಂಗ್ ಶೂ ಎಲ್ಲ ಹಾಕೊಂಬನ್ನಿ. ನಮ್ಮ ಥರ ಸ್ಲಿಪ್ಪರಲ್ಲಿ ಬರಬೇಡಿ, ತುಂಬ ಜಾರುತ್ತಿಲ್ಲಿ. ನಾವು ಫೈನಲಿ ದ ಎಂಡ್ ಪಾಯಿಂಟಿಗೆ ಬಂದಿದ್ದೀವಿ. ಇಲ್ಲಿ ಒಂದು ಕೇವ್ ಒಳಗೆ ಗಣಪತಿ ಇದೆ. ಅಲ್ಲಿ ವೀಡಿಯೋ ಎಲ್ಲ ಅಲೋ ಇಲ್ಲ. ನಾವು ಈ ಕಾಡೆಲ್ಲ ಪಾಸಾಗಿ ಬಂದಿದ್ದೀವಿ. ಅಲ್ಲಿ ಒಳಗೆ ಹೋಗಿ ನಮಸ್ಕಾರ ಮಾಡಿ ಬಂದ್ವಿ. ಇಲ್ಲಿ ಇದ್ರ ಒಳಗೆ ಇಲ್ಲಿ ಕೋಲಿಟ್ಟಿದ್ದಾರೆ ನೋಡಿ. ಇದ್ರ ಒಳಗೆ ಚಪ್ಪಲು ಹಾಕೊಂಡು ಹೋಗಬಾರ್ದು, ವೀಡಿಯೋನೂ ಮಾಡಬಾರ್ದು. ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇದು. ಈ ದೇವಸ್ಥಾನ ಓಪನ್ ಇರೋದು ಗಣೇಶ ಚತುರ್ಥಿ ಟೈಮಲ್ಲಿ ಬರೀ 1 ವಾರ ಮಾತ್ರ. ಅದಕ್ಕೆ ಈ ಪ್ಲೇಸು ಸ್ವಲ್ಪ ಸ್ಪೆಷಲ್ಲು. ತುಂಬ ಜನರಿಗೆ ಗೊತ್ತಿಲ್ಲ. ಇದು ಒಂದು ಮಂಗಳೂರಿಂದ ಒಂದು 20 ಕಿಲೋಮೀಟ್ರ್ ಆಗುತ್ತೆ. 20-30 ಕಿಲೋಮೀಟ್ರ್, ಮಂಗಳೂರಿಂದ 30 ಕಿಲೋಮೀಟ್ರ್ ಆಗುತ್ತೆ ಇದು. ಆದರೆ ಹೆಚ್ಚು ಜನರಿಗೆ ಗೊತ್ತಿಲ್ಲ ಇದು, ಈ ಪ್ಲೇಸು. ಯಾಕಂದರೆ ಇಲ್ಲಿ ಲೋಕಲ್ ಅವರಿಗೆ ಮಾತ್ರ ಗೊತ್ತು. ಬರೀ 1 ವಾರಕ್ಕೂ ಚೌತಿ ಟೈಮಲ್ಲಿ 1 ವಾರಕ್ಕೆ ಮಾತ್ರ ಓಪನ್ ಇರೋದು ಈ ದೇವಸ್ಥಾನ. ಈಗ ನಾವು ವಾಪಸ್ ಹೊರಟಿದ್ದೀವಿ ಫ್ರೆಂಡ್ಸ್. ಹೋಗೋಣ. ನೈಸ್ ಎಕ್ಸ್ಪೀರಿಯನ್ಸ್.
ನಾವೀಗ ಅಲ್ಲಿಂದ ವಾಪಸ್ಸು ಸ್ಟಾರ್ಟಿಂಗ್ ಪಾಯಿಂಟ್ಗೆ ಬಂದ್ವಿ. ಇಲ್ಲಿ ನೋಡಿ ರೈಲ್ವೆ ಟ್ರ್ಯಾಕ್ ಕ್ರಾಸ್ ಆಗ್ತಿದ್ದೀವಿ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಇವಾಗ ಇಲ್ಲೇ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ ಇವತ್ತಿದು. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಚಿರಾಗ್ಸ್ ಅಡ್ವೆಂಚರ್ ಸ್ಟೋರೀಸ್. ಬಾಯ್ ಬಾಯ್.